ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಹವಾಮಾನ ನಿರಂತರವಾಗಿ ಬದಲಾಗ್ತಾ ಇದೆ. ವಾಯು ಗುಣಮಟ್ಟ ತೀವ್ರವಾಗಿ ಕಳಪೆಯಾಗಿದೆ. ಜನರ ಆರೋಗ್ಯ ಹದಗೆಡ್ತಾ ಇದೆ. ವಾಯು ಮಾಲಿನ್ಯ ಸಮಸ್ಯೆ ಬಗೆಹರಿಸೋದೇ ಈಗ ದಿಲ್ಲಿ ಸರ್ಕಾರಕ್ಕೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಅದಕ್ಕೆ ಸಂಬಂಧಪಟ್ಟಂತಹ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ವಾಯು ಮಾಲಿನ್ಯ ದೆಹಲಿ ಸರ್ಕಾರಕ್ಕೆ ದಿನ ಕಳೆದಂತೆ ದೊಡ್ಡ ತಲೆನೋವಾಗ್ತಿದೆ. ಕಲುಷಿತ ಗಾಳಿಯಿಂದ ದೆಹಲಿ ಅಕ್ಷರಶಃ ನಲುಗಿ ಹೋಗಿದೆ. ದಿಲ್ಲಿಯ ಮಾಲಿನ್ಯ ನಿಯಂತ್ರಣವೇ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಇದರ ಮಧ್ಯೆ ಏರುತ್ತಿರೋ ವಾಯು ಗುಣಮಟ್ಟ ಸೂಚ್ಯಂಕ ಆಘಾತ ಹೆಚ್ಚಿಸಿದೆ. ದೆಹಲಿಯಲ್ಲಿ ಉಸಿರಾಡೋದು ಕಷ್ಟ. 400ರ ಗಡಿ ದಾಟಿದ ವಾಯು ಗುಣಮಟ್ಟ ಸೂಚ್ಯಂಕ. ದೆಹಲಿ ವಾಯು ಮಾಲಿನ್ಯ ತಡೆಯಲು ದಿಲ್ಲಿ ಸರ್ಕಾರ ಏನೇ ಕಸರತ್ತು ಮಾಡಿದ್ರೂ ವಾಯು ಮಾಲಿನ್ಯ ಹತೋಟಿಗೆ ಸಿಗ್ತಿಲ್ಲ. ಮಾಲಿನ್ಯ ನಿಯಂತ್ರಣಕ್ಕೆ ಕೃತಕ ಮಳೆ ಸುರಿಸುವ ಪ್ರಯತ್ನವೂ ವಿಫಲವಾಗಿದೆ. ಇಂದು ದೆಹಲಿಯ ವಾಯು ಗುಣಮಟ್ಟ ಸೂಚ್ಯಂಕ ಹಲವೆಡೆ 400ರ ಗಡಿ ದಾಟಿದೆ. ದಿಲ್ಲಿ ಜನರ ಆರೋಗ್ಯದ ಮೇಲೆ ತೀರಾ ಕೆಟ್ಟ ಪರಿಣಾಮ ಬೀರ್ತಿದೆ. ಇದೀಗ ಮತ್ತೆ ನಗರಗಳಲ್ಲಿ ಟ್ಯಾಂಕರ್ಗಳ ಮೂಲಕ ನೀರು ಸಿಂಪಡಿಸಲಾಗುತ್ತಿದೆ. ಇಂದು ದೆಹಲಿಯ ಗಾಳಿಯ ಗುಣಮಟ್ಟ ತುಂಬಾ ಕಳಪೆ ವರ್ಗಕ್ಕೆ ಇಳಿದಿದೆ ಅಂತ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ತಿಳಿಸಿದೆ. ರಾಷ್ಟ್ರ ರಾಜಧಾನಿಯ ಹಲವಾರು ಪ್ರದೇಶಗಳಲ್ಲಿ ವಾಯು ಗುಣಮಟ್ಟ ಸೂಚ್ಯಂಕ ಗಂಭೀರ ಮಟ್ಟವನ್ನು ದಾಟಿದ್ದು, ಉತ್ತರ ದೆಹಲಿಯ ವಾಜಿಪುರ್ ಮತ್ತು ದಕ್ಷಿಣ ದೆಹಲಿಯ ಆರ್ಕೆಪುರಂನಲ್ಲಿ ಇಂದು 432 ಮತ್ತು 425ರಷ್ಟು ವಾಯು ಸೂಚ್ಯಂಕ ದಾಖಲಾಗಿದ್ದು, ಅತ್ಯಂತ ಕಲುಷಿತ ಪ್ರದೇಶಗಳಾಗಿದ್ದು ಎರಡನ್ನೂ ತೀವ್ರ ವರ್ಗಕ್ಕೆ ಸೇರಿಸಲಾಗಿದೆ. ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ಪ್ರಕಾರ ದೆಹಲಿಯ ವಾಜಿಪುರ್ ಮತ್ತು ಆರ್ಕೆಪುರಂನಲ್ಲಿ ಅತಿ ಹೆಚ್ಚು 432 ಮತ್ತು 425ರಷ್ಟು ವಾಯು ಗುಣಮಟ್ಟ ಸೂಚ್ಯಂಕ ದಾಖಲಾಗಿದೆ. ಇನ್ನುಳಿದ ಪ್ರದೇಶಗಳಾದ ಬುರಾರಿ 412, ಬವಾನಾ 413, ದ್ವಾರಕಾ ಸೆಕ್ಟರ್ 407, ಜಹಾಂಗೀರ್ಪುರಿ 402, ಮುಂಡ್ಕಾ 404, ನೆಹರು ನಗರ್ 403, ಪಂಜಾಬಿ ಬಾಗ್ 403, ಮುಸಾ 404, ಚಾಂದಿನಿ ಚೌಕ್ 414, ರೋಹಿಣಿ 415, ಸಿರಿಪೋರ್ಟ್ 403 ಮತ್ತು ವಿವೇಕ್ ವಿಹಾರ್ 407 ನಂತಹ ಹಲವಾರು ಪ್ರದೇಶಗಳ ವಾಯು ಗುಣಮಟ್ಟ ಗಂಭೀರ ವರ್ಗಕ್ಕೆ ಇಳಿದಿದೆ. ದೆಹಲಿ ಕಾಪಾಡಿ ಎಂದು ಪ್ರಿಯಾಂಕಾ ಗಾಂಧಿ ಟ್ವೀಟ್. ದೆಹಲಿ ವಾಯು ಮಾಲಿನ್ಯ ಕೈ ಮೀರ್ತಾ ಇರುವುದಕ್ಕೆ ತೀವ್ರ ಕಳವಳ ವ್ಯಕ್ತಪಡಿಸಿರುವಂತಹ ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ ವಾದ್ರಾ ತಮ್ಮ ರಾಜಕೀಯ ಮನಸ್ಥಿತಿಯನ್ನ ಬಿಟ್ಟು ನಾವೆಲ್ಲರೂ ಒಗ್ಗೂಡಿ ವಾಯು ಮಾಲಿನ್ಯದ ಸಮಸ್ಯೆಯನ್ನ ಪರಿಹರಿಸುವ ಸಮಯ ಇದು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ತಕ್ಷಣವೇ ಕಾರ್ಯನಿರ್ವಹಿಸಬೇಕಾಗಿದೆ ಅಂತ ಹೇಳಿದ್ದಾರೆ. ಹೀಗೆ ದಿನೇ ದಿನೇ ದೆಹಲಿ ಗಾಳಿ ವಿಷವಾಗ್ತಾ ಇದ್ದು, ದಿಲ್ಲಿ ಜನರು ಹೆಚ್ಚು ಏರ್ ಪ್ಯೂರಿಫೈಯರ್ ಖರೀದಿ ಮಾಡ್ತಿದ್ದಾರೆ. ಇದನ್ನ ಹತೋಟಿಗೆ ತರದೇ ಇದ್ರೆ ಜನರ ಆರೋಗ್ಯದ ಮೇಲೆ ತೀರಾ ಕೆಟ್ಟ ಪರಿಣಾಮ ಬೀರೋದಂತೂ ಖಂಡಿತ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಹವಾಮಾನ ನಿರಂತರವಾಗಿ ಬದಲಾಗ್ತಾ ಇದೆ. ವಾಯು ಗುಣಮಟ್ಟ ತೀವ್ರವಾಗಿ ಕಳಪೆಯಾಗಿದೆ. ಜನರ ಆರೋಗ್ಯ ಹದಗೆಡ್ತಾ ಇದೆ. ವಾಯು ಮಾಲಿನ್ಯ ಸಮಸ್ಯೆ ಬಗೆಹರಿಸೋದೇ ಈಗ ದಿಲ್ಲಿ ಸರ್ಕಾರಕ್ಕೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಅದಕ್ಕೆ ಸಂಬಂಧಪಟ್ಟಂತಹ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ವಾಯು ಮಾಲಿನ್ಯ ದೆಹಲಿ ಸರ್ಕಾರಕ್ಕೆ ದಿನ ಕಳೆದಂತೆ ದೊಡ್ಡ ತಲೆನೋವಾಗ್ತಿದೆ. ಕಲುಷಿತ ಗಾಳಿಯಿಂದ ದೆಹಲಿ ಅಕ್ಷರಶಃ ನಲುಗಿ ಹೋಗಿದೆ. ದಿಲ್ಲಿಯ ಮಾಲಿನ್ಯ ನಿಯಂತ್ರಣವೇ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಇದರ ಮಧ್ಯೆ ಏರುತ್ತಿರೋ ವಾಯು ಗುಣಮಟ್ಟ ಸೂಚ್ಯಂಕ ಆಘಾತ ಹೆಚ್ಚಿಸಿದೆ. ದೆಹಲಿಯಲ್ಲಿ ಉಸಿರಾಡೋದು ಕಷ್ಟ. 400ರ ಗಡಿ ದಾಟಿದ ವಾಯು ಗುಣಮಟ್ಟ ಸೂಚ್ಯಂಕ.
ದೆಹಲಿ ವಾಯು ಮಾಲಿನ್ಯ ತಡೆಯಲು ದಿಲ್ಲಿ ಸರ್ಕಾರ ಏನೇ ಕಸರತ್ತು ಮಾಡಿದ್ರೂ ವಾಯು ಮಾಲಿನ್ಯ ಹತೋಟಿಗೆ ಸಿಗ್ತಿಲ್ಲ. ಮಾಲಿನ್ಯ ನಿಯಂತ್ರಣಕ್ಕೆ ಕೃತಕ ಮಳೆ ಸುರಿಸುವ ಪ್ರಯತ್ನವೂ ವಿಫಲವಾಗಿದೆ. ಇಂದು ದೆಹಲಿಯ ವಾಯು ಗುಣಮಟ್ಟ ಸೂಚ್ಯಂಕ ಹಲವೆಡೆ 400ರ ಗಡಿ ದಾಟಿದೆ. ದಿಲ್ಲಿ ಜನರ ಆರೋಗ್ಯದ ಮೇಲೆ ತೀರಾ ಕೆಟ್ಟ ಪರಿಣಾಮ ಬೀರ್ತಿದೆ. ಇದೀಗ ಮತ್ತೆ ನಗರಗಳಲ್ಲಿ ಟ್ಯಾಂಕರ್ಗಳ ಮೂಲಕ ನೀರು ಸಿಂಪಡಿಸಲಾಗುತ್ತಿದೆ. ಇಂದು ದೆಹಲಿಯ ಗಾಳಿಯ ಗುಣಮಟ್ಟ ತುಂಬಾ ಕಳಪೆ ವರ್ಗಕ್ಕೆ ಇಳಿದಿದೆ ಅಂತ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ತಿಳಿಸಿದೆ. ರಾಷ್ಟ್ರ ರಾಜಧಾನಿಯ ಹಲವಾರು ಪ್ರದೇಶಗಳಲ್ಲಿ ವಾಯು ಗುಣಮಟ್ಟ ಸೂಚ್ಯಂಕ ಗಂಭೀರ ಮಟ್ಟವನ್ನು ದಾಟಿದ್ದು, ಉತ್ತರ ದೆಹಲಿಯ ವಾಜಿಪುರ್ ಮತ್ತು ದಕ್ಷಿಣ ದೆಹಲಿಯ ಆರ್ಕೆಪುರಂನಲ್ಲಿ ಇಂದು 432 ಮತ್ತು 425ರಷ್ಟು ವಾಯು ಸೂಚ್ಯಂಕ ದಾಖಲಾಗಿದ್ದು, ಅತ್ಯಂತ ಕಲುಷಿತ ಪ್ರದೇಶಗಳಾಗಿದ್ದು ಎರಡನ್ನೂ ತೀವ್ರ ವರ್ಗಕ್ಕೆ ಸೇರಿಸಲಾಗಿದೆ. ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ಪ್ರಕಾರ ದೆಹಲಿಯ ವಾಜಿಪುರ್ ಮತ್ತು ಆರ್ಕೆಪುರಂನಲ್ಲಿ ಅತಿ ಹೆಚ್ಚು 432 ಮತ್ತು 425ರಷ್ಟು ವಾಯು ಗುಣಮಟ್ಟ ಸೂಚ್ಯಂಕ ದಾಖಲಾಗಿದೆ. ಇನ್ನುಳಿದ ಪ್ರದೇಶಗಳಾದ ಬುರಾರಿ 412, ಬವಾನಾ 413, ದ್ವಾರಕಾ ಸೆಕ್ಟರ್ 407, ಜಹಾಂಗೀರ್ಪುರಿ 402, ಮುಂಡ್ಕಾ 404, ನೆಹರು ನಗರ್ 403, ಪಂಜಾಬಿ ಬಾಗ್ 403, ಮುಸಾ 404, ಚಾಂದಿನಿ ಚೌಕ್ 414, ರೋಹಿಣಿ 415, ಸಿರಿಪೋರ್ಟ್ 403 ಮತ್ತು ವಿವೇಕ್ ವಿಹಾರ್ 407 ನಂತಹ ಹಲವಾರು ಪ್ರದೇಶಗಳ ವಾಯು ಗುಣಮಟ್ಟ ಗಂಭೀರ ವರ್ಗಕ್ಕೆ ಇಳಿದಿದೆ. ದೆಹಲಿ ಕಾಪಾಡಿ ಎಂದು ಪ್ರಿಯಾಂಕಾ ಗಾಂಧಿ ಟ್ವೀಟ್. ದೆಹಲಿ ವಾಯು ಮಾಲಿನ್ಯ ಕೈ ಮೀರ್ತಾ ಇರುವುದಕ್ಕೆ ತೀವ್ರ ಕಳವಳ ವ್ಯಕ್ತಪಡಿಸಿರುವಂತಹ ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ ವಾದ್ರಾ ತಮ್ಮ ರಾಜಕೀಯ ಮನಸ್ಥಿತಿಯನ್ನ ಬಿಟ್ಟು ನಾವೆಲ್ಲರೂ ಒಗ್ಗೂಡಿ ವಾಯು ಮಾಲಿನ್ಯದ ಸಮಸ್ಯೆಯನ್ನ ಪರಿಹರಿಸುವ ಸಮಯ ಇದು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ತಕ್ಷಣವೇ ಕಾರ್ಯನಿರ್ವಹಿಸಬೇಕಾಗಿದೆ ಅಂತ ಹೇಳಿದ್ದಾರೆ. ಹೀಗೆ ದಿನೇ ದಿನೇ ದೆಹಲಿ ಗಾಳಿ ವಿಷವಾಗ್ತಾ ಇದ್ದು, ದಿಲ್ಲಿ ಜನರು ಹೆಚ್ಚು ಹೆಚ್ಚು ಏರ್ ಪ್ಯೂರಿಫೈಯರ್ ಖರೀದಿ ಮಾಡುತ್ತಿದ್ದಾರೆ. ಇದನ್ನ ಹತೋಟಿಗೆ ತರದೇ ಇದ್ರೆ ಜನರ ಆರೋಗ್ಯದ ಮೇಲೆ ತೀರಾ ಕೆಟ್ಟ ಪರಿಣಾಮ ಬೀರೋದಂತೂ ಖಂಡಿತ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಹವಾಮಾನ ನಿರಂತರವಾಗಿ ಬದಲಾಗ್ತಾ ಇದೆ. ವಾಯು ಗುಣಮಟ್ಟ ತೀವ್ರವಾಗಿ ಕಳಪೆಯಾಗಿದೆ. ಜನರ ಆರೋಗ್ಯ ಹದಗೆಡ್ತಾ ಇದೆ. ವಾಯು ಮಾಲಿನ್ಯ ಸಮಸ್ಯೆ ಬಗೆಹರಿಸೋದೇ ಈಗ ದಿಲ್ಲಿ ಸರ್ಕಾರಕ್ಕೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಅದಕ್ಕೆ ಸಂಬಂಧಪಟ್ಟಂತಹ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ವಾಯು ಮಾಲಿನ್ಯ ದೆಹಲಿ ಸರ್ಕಾರಕ್ಕೆ ದಿನ ಕಳೆದಂತೆ ದೊಡ್ಡ ತಲೆನೋವಾಗ್ತಿದೆ. ಕಲುಷಿತ ಗಾಳಿಯಿಂದ ದೆಹಲಿ ಅಕ್ಷರಶಃ ನಲುಗಿ ಹೋಗಿದೆ. ದಿಲ್ಲಿಯ ಮಾಲಿನ್ಯ ನಿಯಂತ್ರಣವೇ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಇದರ ಮಧ್ಯೆ ಏರುತ್ತಿರೋ ವಾಯು ಗುಣಮಟ್ಟ ಸೂಚ್ಯಂಕ ಆಘಾತ ಹೆಚ್ಚಿಸಿದೆ. ದೆಹಲಿಯಲ್ಲಿ ಉಸಿರಾಡೋದು ಕಷ್ಟ. 400ರ ಗಡಿ ದಾಟಿದ ವಾಯು ಗುಣಮಟ್ಟ ಸೂಚ್ಯಂಕ. ದೆಹಲಿ ವಾಯು ಮಾಲಿನ್ಯ ತಡೆಯಲು ದಿಲ್ಲಿ ಸರ್ಕಾರ ಏನೇ ಕಸರತ್ತು ಮಾಡಿದ್ರೂ ವಾಯು ಮಾಲಿನ್ಯ ಹತೋಟಿಗೆ ಸಿಗ್ತಿಲ್ಲ. ಮಾಲಿನ್ಯ ನಿಯಂತ್ರಣಕ್ಕೆ ಕೃತಕ ಮಳೆ ಸುರಿಸುವ ಪ್ರಯತ್ನವೂ ವಿಫಲವಾಗಿದೆ. ಇಂದು ದೆಹಲಿಯ ವಾಯು ಗುಣಮಟ್ಟ ಸೂಚ್ಯಂಕ ಹಲವೆಡೆ 400ರ ಗಡಿ ದಾಟಿದೆ. ದಿಲ್ಲಿ ಜನರ ಆರೋಗ್ಯದ ಮೇಲೆ ತೀರಾ ಕೆಟ್ಟ ಪರಿಣಾಮ ಬೀರ್ತಿದೆ. ಇದೀಗ ಮತ್ತೆ ನಗರಗಳಲ್ಲಿ ಟ್ಯಾಂಕರ್ಗಳ ಮೂಲಕ ನೀರು ಸಿಂಪಡಿಸಲಾಗುತ್ತಿದೆ. ಇಂದು ದೆಹಲಿಯ ಗಾಳಿಯ ಗುಣಮಟ್ಟ ತುಂಬಾ ಕಳಪೆ ವರ್ಗಕ್ಕೆ ಇಳಿದಿದೆ ಅಂತ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ತಿಳಿಸಿದೆ. ರಾಷ್ಟ್ರ ರಾಜಧಾನಿಯ ಹಲವಾರು ಪ್ರದೇಶಗಳಲ್ಲಿ ವಾಯು ಗುಣಮಟ್ಟ ಸೂಚ್ಯಂಕ ಗಂಭೀರ ಮಟ್ಟವನ್ನು ದಾಟಿದ್ದು, ಉತ್ತರ ದೆಹಲಿಯ ವಾಜಿಪುರ್ ಮತ್ತು ದಕ್ಷಿಣ ದೆಹಲಿಯ ಆರ್ಕೆಪುರಂನಲ್ಲಿ ಇಂದು 432 ಮತ್ತು 425ರಷ್ಟು ವಾಯು ಸೂಚ್ಯಂಕ ದಾಖಲಾಗಿದ್ದು, ಅತ್ಯಂತ ಕಲುಷಿತ ಪ್ರದೇಶಗಳಾಗಿದ್ದು ಎರಡನ್ನೂ ತೀವ್ರ ವರ್ಗಕ್ಕೆ ಸೇರಿಸಲಾಗಿದೆ. ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ಪ್ರಕಾರ ದೆಹಲಿಯ ವಾಜಿಪುರ್ ಮತ್ತು ಆರ್ಕೆಪುರಂನಲ್ಲಿ ಅತಿ ಹೆಚ್ಚು 432 ಮತ್ತು 425ರಷ್ಟು ವಾಯು ಗುಣಮಟ್ಟ ಸೂಚ್ಯಂಕ ದಾಖಲಾಗಿದೆ.
ಇನ್ನುಳಿದ ಪ್ರದೇಶಗಳಾದ ಬುರಾರಿ 412, ಬವಾನಾ 413, ದ್ವಾರಕಾ ಸೆಕ್ಟರ್ 407, ಜಹಾಂಗೀರ್ಪುರಿ 402, ಮುಂಡ್ಕಾ 404, ನೆಹರು ನಗರ್ 403, ಪಂಜಾಬಿ ಬಾಗ್ 403, ಮುಸಾ 404, ಚಾಂದಿನಿ ಚೌಕ್ 414, ರೋಹಿಣಿ 415, ಸಿರಿಪೋರ್ಟ್ 403 ಮತ್ತು ವಿವೇಕ್ ವಿಹಾರ್ 407 ನಂತಹ ಹಲವಾರು ಪ್ರದೇಶಗಳ ವಾಯು ಗುಣಮಟ್ಟ ಗಂಭೀರ ವರ್ಗಕ್ಕೆ ಇಳಿದಿದೆ. ದೆಹಲಿ ಕಾಪಾಡಿ ಎಂದು ಪ್ರಿಯಾಂಕಾ ಗಾಂಧಿ ಟ್ವೀಟ್. ದೆಹಲಿ ವಾಯು ಮಾಲಿನ್ಯ ಕೈ ಮೀರ್ತಾ ಇರುವುದಕ್ಕೆ ತೀವ್ರ ಕಳವಳ ವ್ಯಕ್ತಪಡಿಸಿರುವಂತಹ ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ ವಾದ್ರಾ ತಮ್ಮ ರಾಜಕೀಯ ಮನಸ್ಥಿತಿಯನ್ನ ಬಿಟ್ಟು ನಾವೆಲ್ಲರೂ ಒಗ್ಗೂಡಿ ವಾಯು ಮಾಲಿನ್ಯದ ಸಮಸ್ಯೆಯನ್ನ ಪರಿಹರಿಸುವ ಸಮಯ ಇದು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ತಕ್ಷಣವೇ ಕಾರ್ಯನಿರ್ವಹಿಸಬೇಕಾಗಿದೆ ಅಂತ ಹೇಳಿದ್ದಾರೆ. ಹೀಗೆ ದಿನೇ ದಿನೇ ದೆಹಲಿ ಗಾಳಿ ವಿಷವಾಗ್ತಾ ಇದ್ದು ದಿಲ್ಲಿ ಜನರು ಹೆಚ್ಚು ಹೆಚ್ಚು ಏರ್ ಪ್ಯೂರಿಫೈಯರ್ ಖರೀದಿ ಮಾಡ್ತಿದ್ದಾರೆ. ಇದನ್ನ ಹತೋಟಿಗೆ ತರದೇ ಇದ್ರೆ ಜನರ ಆರೋಗ್ಯದ ಮೇಲೆ ತೀರಾ ಕೆಟ್ಟ ಪರಿಣಾಮ ಬೀರೋದಂತೂ ಖಂಡಿತ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.